ಭಾರತ ದೇಶ ಜಾತ್ಯತೀತ ತತ್ವದಲ್ಲಿ ಹೋಗಿರುವಂಥದ್ದು ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಜಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಾಮರಸ್ಯದಲ್ಲಿ ಬದುಕು ಹೋಗುವಂಥ ಹಿನ್ನೆಲೆಯಲ್ಲಿ ಇವತ್ತು ದಸರಾ ಹಬ್ಬ ನಾಡ ಹಬ್ಬ, ಅದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದದ್ದಂತಲ್ಲ. ಹಿಂದೆ ನಿಜಾರ್ ಅಹಮದ್ ಅವರು ಮಾಡಿರೋಂಥದ್ದು ಉದಾಹರಣೆ ಇದೆ. ಹಾಗಾಗಿ ಏನು ಇವತ್ತು ಹೈಕೋರ್ಟ್ ಅವರು ಕೊಟ್ಟಿರೋಂಥ ಆದೇಶ ಭಾಳಷ್ಟು ಶ್ಲಾಘನೀಯ, ಸ್ವಾಗತಿಸ್ತೇವೆ. ಇನ್ನು ಹೆಚ್ಚಿನದಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹೆಚ್ಚಿನ ರೀತಿ ಇದೇ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಆದೇಶವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಾನು ಅದರಲ್ಲಿ ಒಂದು ಅಂಶ ಹೇಳಿದರೆ ಸಾಂವಿಧಾನಿಕ ಹಕ್ಕು ಇದರಲ್ಲಿ ಉಲ್ಲಂಘನೆ ಇಲ್ಲ. ಅವ್ರನ್ನ ಕರೆದಿರೋ ಹಿನ್ನೆಲೆಯಲ್ಲಿ ಸಾಂವಿಧಾನಿಕ ಹಕ್ಕು ಉಲ್ಲಂಘನೆ ಆಗಿದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇದರಲ್ಲಿ ಯಾವ ಸಂವಿಧಾನದಲ್ಲಿ ಅವಕಾಶ ಇದೆ, ಆ ಕಾರಣಕ್ಕಾಗಿ ಕರೆದಿದ್ದಾರೆ ಅನ್ನುವಂಥದ್ದು. ಹೌದು, ಇವತ್ತು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಸಂವಿಧಾನದಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಸರಿಸಮಾನಾಗಿ ನೋಡೋ ಅಂಥ ದೃಷ್ಟಿಕೋನ ನಮ್ಮ ಸಂವಿಧಾನ ಇರೋಂಥದ್ದನ್ನು ಅವ್ರೇನು ಕೊಟ್ಟಿರೋಂಥ ಒಂದು ಸಂವಿಧಾನದ ಶಿಲ್ಪಿಯಾದಂಥ ಅಂಬೇಡ್ಕರ್ ಅವರದ್ದು ನಮ್ಮ ಸರ್ಕಾರ ಪಾಲಿಸ್ತಾ ಬಂದಿದೆ. ನಿಮಗೆ ಗೊತ್ತಿದ್ದಂತೆ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಭಾಷಣದಲ್ಲೂ ಸಂವಿಧಾನವನ್ನು ಹಿಡ್ಕೊಂಡು ಅದ್ರ ಮೇಲೆ ಮಾತಾಡೋಂಥದ್ದನ್ನು ನೋಡಿದ್ದೀರಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಮುನ್ನಡೆ ಹೋಗ್ತಾ ಇದೆ. ಇವತ್ತು ನಮ್ಮ ಕೋರ್ಟಿಂದ ಕೊಟ್ಟಿರೋಂಥ ಒಂದು ಆದೇಶ ಇವತ್ತು ಭಾರತ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಸೊ ಅದನ್ನು ಪಾಲಿಸುವಂಥದ್ದು ನಮ್ಮೆಲ್ಲರ ಕೆಲಸ. ಹಾಗಾಗಿ ಅದನ್ನು ಸ್ವಾಗತಿಸುವಂಥದ್ದು ಭಾಳಷ್ಟು ಸಂತೋಷದಲ್ಲಿ ಸ್ವಾಗತಿಸ್ತೇವೆ. ನಾವು ಬಿಜೆಪಿಯವ್ರಿಗೆ ಹೇಳ್ತಿರೋದು ಇಂಥ ವಿಚಾರನ ನ್ಯಾಯಾಲಯಕ್ಕೆ ತನಕ ತೆಗೆದುಕೊಂಡು ಹೋಗಿದ್ರು. ಬಿಜೆಪಿಯವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಪ್ರತಿಯೊಂದು ವಿಚಾರಕ್ಕೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ಒಂದು ಕಡೆ ಇರಲಿ, ಆದರೆ ನಿಮ್ಮ ಚಿಂತನೆ ಬಡವರ ಬಗ್ಗೆ ಹೇಳಿಕೆಗಾಗಿ ಚಿಂತನೆ ಮಾಡಬೇಕು. ಯಾರೂ ಬಡವರನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದೇ ಒಂದು ಅಂಶನೂ ಯಾವತ್ತೂ ಯಾರು ಚರ್ಚೆ ಮಾಡ್ತಾ ಇಲ್ಲ. ಅವರ ಬದುಕನ್ನು ಯಾವ ರೀತಿ ಬಡತನ ರೇಖೆಯಿಂದ ಈಚೆ ತರಬೇಕು ಅನ್ನೋದ್ರ ಬಗ್ಗೆ ಒಂದೇ ಒಂದು ವಿಚಾರನೂ ತೆಗಿತಾ ಇಲ್ಲ. ಪ್ರತಿ ಬಾರಿ ಬಡವರ ಬಗ್ಗೆ ಆಲೋಚನೆ ಮಾಡೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅಡಚಣೆ ಮಾಡಬೇಕು, ಬಲಪಂಥೀಯ ಚಿಂತನೆಯಲ್ಲಿ ಸಮಾಜವನ್ನು ಒಡಕು ಮಾಡಬೇಕು, ಯಾವ ರೀತಿ ಸಾಮರಸ್ಯವನ್ನು ಕೆಡಕು ಮಾಡಬೇಕು, ಇದೇ ಚಿಂತನೆ ಇದ್ದಾರೆ. ಮತ್ತೊಮ್ಮೆ ನಾನು ಕೇಳ್ಕೊತೇನೆ BJP ಪಕ್ಷದವ್ರಿಗೆ, ಇದು ಸಮಾಜದಲ್ಲಿ ಭಾಳಷ್ಟು ಜನ ಸೂಕ್ಷ್ಮವಾಗಿ ಬಡವರ ಕುಟುಂಬದವ್ರು ನೋಡ್ತಾ ಇದ್ದಾರೆ. ನೀವು ಮಾಡ್ತಿರೋಂಥದ್ದು ಏಳಿಗೆಗಲ್ಲ, ಇದು ನಿಮ್ಮ ರಾಜಕೀಯಕ್ಕೋಸ್ಕರ. ಇದನ್ನು ಬದಲಾವಣೆ ಆಗಬೇಕು ಅಂತ ನಾನು ಕೇಳ್ಕೊತೇನೆ. ಇನ್ನೊಂದು ಸರ್,